ಟಿ ನರಸೀಪುರ ತಾಲೂಕಿನ ಚಿದರವಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಜತೆಗೆ ಸರ್ಕಾರಿ ಸೇವೆಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ 35 ವರ್ಷ ಪೂರೈಸಿದ ಆತ್ಮತೃಪ್ತಿಗಾಗಿ ಪ್ರೌಢಶಾಲಾ ಹೆಣ್ಣು ಮಕ್ಕಳಿಗೆ ಸಹ ಶಿಕ್ಷಕ ಎನ್ ಶಂಕರಯ್ಯ ಬಟ್ಟೆ ನೀಡಿದರು. ಇದೇ ಸಮಯದಲ್ಲಿ ಶಾಲೆಯ ಶಿಕ್ಷಕರಿಂದ ಹಾಗೂ SDMC ವತಿಯಿಂದ ಸಹ ಶಿಕ್ಷಕ ಎನ್ ಶಂಕರಯ್ಯ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಶಿಕ್ಷಕಿ ಗ್ರೇಸಿ ಪ್ರೇಮಕುಮಾರಿ ಮಾತನಾಡಿ, ಶಿಕ್ಷಕ ಶಂಕರಯ್ಯನವರು ಸಮಯ ಪ್ರಜ್ಞೆಯುಳ್ಳವರು, ಸೇವೆಯಲ್ಲಿ ನಿಷ್ಠಾವಂತರು, ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡವರು, ನಾವು ಹೇಳಿದ ಯಾವುದೇ ಕೆಲಸಗಳನ್ನು ಮರು ಮಾತಾಡದೆ ಮಾಡಿ ತೋರಿಸುವಂಥ ಉತ್ತಮ ವ್ಯಕ್ತಿ. ಯಾವುದೇ ಶಿಕ್ಷಕರಾಗಲಿ ಮಕ್ಕಳಿಗಾಗಲಿ ಮೌನವಾಗಿದ್ದರೆ ನಗಿಸುವ ಮೂಲಕ ಅವರ ದುಃಖ ದುಮ್ಮಾನಗಳನ್ನು ಮರೆಸುವಂತಹ ತಮಾಷೆ ಮಾಡುತ್ತಾರೆ ಮತ್ತು ಮಕ್ಕಳ ದಿನಾಚರಣೆ ದಿನದಂದು ಗಂಡು ಮಕ್ಕಳಿಗೂ ಸಹ ಉಡುಪು ನೀಡಲು ತಿಳಿಸಿರುತ್ತಾರೆ ಎಂದರು. ಸಹ ಶಿಕ್ಷಕ ಎನ್ ಶಂಕರಯ್ಯ ಮಾತನಾಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಏಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದರೆ, ನಾನು ಸೇವೆಗೆ ಸೇರಿದ ತಿಂಗಳು ಇದೇ ಆಗಿದೆ ಮತ್ತು ಶಿಕ್ಷಕರ ದಿನಾಚರಣೆಯು ಇದೇ ತಿಂಗಳು ಹಾಗೂ ಹೆಣ್ಣು ಮಕ್ಕಳು ಎಂದರೆ ನನಗೆ ಬಹಳ ಗೌರವ, ಪ್ರೀತಿ ಮತ್ತು ಇದೇ ತಿಂಗಳು ಸೇವೆಯಲ್ಲಿ 35 ವರ್ಷ ಪೂರೈಸಿ 36ನೇ ವರ್ಷಕ್ಕೆ ಕಾಲಿರಿಸಿದ್ದೇನೆ. ಮಕ್ಕಳ ದಿನಾಚರಣೆಯ ದಿನದಂದು ಪ್ರೌಢಶಾಲಾ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಗಂಡು ಮಕ್ಕಳಿಗೆ ಬಟ್ಟೆ ಕೊಡುತ್ತೇನೆ. ಆದ್ದರಿಂದ ದೊಡ್ಡ ಮಕ್ಕಳು ಬೇಜಾರು ಮಾಡಿಕೊಳ್ಳಬಾರದು ಎಂದರು. ಈ ಸಮಯದಲ್ಲಿ ಮುಖ್ಯ ಶಿಕ್ಷಕಿ ಗ್ರೇಸಿ ಪ್ರೇಮಕುಮಾರಿ, ಸಹ ಶಿಕ್ಷಕರಾದ ಪ್ರಸಾದ್, ದೈಹಿಕ ಶಿಕ್ಷಕ ಯೋಗೇಶ್, ಚೇತನ್, ಜನಾರ್ದನ್, ರಾಮಚಂದ್ರ ನಾಯ್ಕ, ರಂಗಸ್ವಾಮಿ, SDMC ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ, ಗುಮಸ್ತ ಮಂಜಣ್ಣ, ನಾಗಮ್ಮ, ಶಾಲಾ ಮಕ್ಕಳು ಹಾಜರಿದ್ದರು. ನಮ್ಮ ಈ ಒಂದು ಎಲ್ಲವನ್ನ ತಿಳಿಸ್ತಕ್ಕಂತಹ, ನಮ್ಮಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಕ್ಕಂಥ ಭಗವಾನ್ ಬುದ್ಧರನ್ನು ನಾವು ತಥಾಗತ ಬುದ್ಧರನ್ನು, ಹಾಗೆ ಜಗಜ್ಯೋತಿ ಬಸವೇಶ್ವರರನ್ನು ನಾನು ನೆನೆಸ್ಕೊತಾ ಇದ್ದೆ. ಹಾಗೆ ನಮಗೆ ಸಂವಿಧಾನವನ್ನು ಕೊಟ್ಟು ನಮಗೆ ಉತ್ತಮವಾದಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂತ, ನಾವು ನೀವೆಲ್ಲರೂ ಇಲ್ಲಿ ಬಂದು ಕೂತು ಶಿಕ್ಷಣವನ್ನು ಪಡೀಲಿಕ್ಕೆ ಅನುವು ಮಾಡಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆಂತಂದ್ರೆ ನಿಜಕ್ಕೂ ನಾನು ಓದುವಂತಹ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ನಿಮ್ಮಷ್ಟು ಒಂದು ಉತ್ತಮವಾದಂಥ ಸ್ಥಿತಿ ಇರಲಿಲ್ಲ. ಯಾಕೆಂದ್ರೆ ಕಷ್ಟ ಇತ್ತು. ನಿಮಗೆ ಕೊಡ್ತಕ್ಕಂಥ ಸರ್ಕಾರ ಅನೇಕ ಯೋಜನೆಗಳನ್ನ, ಭಾಗ್ಯಗಳನ್ನು ಕೊಡ್ತಾ ಇದೆ. ಆದರೆ ಆ ಭಾಗ್ಯಗಳು, ಯೋಜನೆಗಳು ನಮ್ಗೆ ಖಂಡಿತ ಇರಲಿಲ್ಲ. ನಾವು ಓದಬೇಕು ಅಂತಂದ್ರೆ ಯಾರು ಸೀನಿಯರ್ಸ್ ಇದ್ದಾರೆ ಅವ್ರಿಗೆ ಅಕ್ಕ ಅಣ್ಣ ಪುಸ್ತಕ ಕೊಡು, ನಿಮ್ದು ಹಳೆ ಪುಸ್ತಕನ ಅಂದ್ಬಿಟ್ಟು ಅವ್ರಿಗೆ ಅರ್ಧ ದುಡ್ಡನ್ನು ಕೊಟ್ಟು ಇಟ್ಕೋತಾ ಇದ್ರು. ಯಾಕೆಂದ್ರೆ ಅಷ್ಟು ಕಷ್ಟ ಇತ್ತು, ಉತ್ತಮವಾದಂಥ ಸ್ಥಿತಿ ಇರಲಿಲ್ಲ, ಬಡತನದಲ್ಲಿ ಜೀವನ ಮಾಡ್ತಾ ಇದ್ವಿ. ಆದರೆ ನಿಮಗೆ ಆ ರೀತಿ ಇಲ್ಲ. ಬಡತನ ಅಂದ್ರೆ ಏನು, ನೋವು ಅಂದ್ರೆ ಏನು, ಅನ್ನ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಆದರೆ ನಮ್ಮ ಕಾಲದಲ್ಲಿ ಅನ್ನ ಅನ್ನಕ್ಕಿಂತ ಇಟ್ಟು ಅಂದ್ರೆ ಏನು ಅಂತ ಗೊತ್ತಿದೆ. ಯಾಕೆಂದ್ರೆ ಇವತ್ತಿನ ದಿನ ಹೇಳ್ಬೇಕು ಅಂದ್ರೆ ಇದು ಸುಭಿಕ್ಷವಾದಂಥ ದಿನ, ಇದೇ ಒಂದು ರಾಮರಾಜ್ಯ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಆಗ ಹಬ್ಬದ ದಿನಗಳಿಗೆ ಅನ್ನ ಮಾಡ್ತಿತ್ತು. ಇನ್ನು ಉಡುಗೆ ದಿನಗಳಲ್ಲಿ ಮುದ್ದೆ ಬಿಟ್ರೆ ಬೇರೆ ಏನೂ ಗತಿ ಇರಲಿಲ್ಲ. ಉತ್ತಮವಾದಂಥ ಬಟ್ಟೆ ಇರಲಿಲ್ಲ, ಬ್ಯಾಗ್ ಇರಲಿಲ್ಲ, ಶೂ ಇರಲಿಲ್ಲ. ನಿಮಗೆ ಸರ್ಕಾರ ಬಿಸಿ ಊಟ ಕೊಟ್ಟಿದೆ, ಕ್ಷೀರಭಾಗ್ಯ ಯೋಜನೆ ಕೊಟ್ಟಿದೆ, ಪಠ್ಯಪುಸ್ತಕ ಕೊಟ್ಟಿದೆ, ಸೈಕಲ್ ಕೊಟ್ಟಿದೆ, ಎಲ್ಲವನ್ನ ಕೂಡ ನಿಮಗೆ ಕೊಡ್ತಾ ಇದೆ. ಆರೋಗ್ಯ ಉತ್ತಮವಾಗಿರಲಿ ಅಂತ ಆರೋಗ್ಯವರ್ಧಕ ಮಾತ್ರೆಗಳನ್ನು ಕೊಡ್ತಾ ಇದೆ. ನಿಮಗೆ ಪ್ರತಿ ಒಂದು ಹಂತದಲ್ಲೂ ನಿಮ್ಮನ್ನ ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತೆ ಸಹಪಠ್ಯ ಚಟುವಟಿಕೆಗಳಾಗಿರ್ಬೋದು, ಇಂದಿನ ಕಾಲದಲ್ಲಿ ಅಷ್ಟೊಂದು ಆ ಒಂದು ಸೌಲಭ್ಯಗಳು ಇಲ್ಲದೇ ಇದ್ರೂ ಕೂಡ ಇಂಥದ್ರಲ್ಲಿ ಇಷ್ಟೆಲ್ಲ ಅವಕಾಶಗಳಿದೆ. ಅದನ್ನೆಲ್ಲ ಕಲ್ತ್ಕೊಂಡು ನೀವು ಜೀವನದಲ್ಲಿ ಇದನ್ನೆಲ್ಲ ತೊಡಗಿಸ್ಕೊಂಡು ನೀವು ಮುಂದೆ ಬರಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಆದ್ರೂ ಮಕ್ಕಳುಗಳಿಗೆ, ಗಂಡು ಮಕ್ಕಳಿಗೆ ಅನಿಸ್ಬೋದು, ಸಾರ್ ನಮ್ಮನ್ನು ಬಿಟ್ಟು ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ರಲ್ಲ ಯಾಕೆ? ಅದಕ್ಕೊಂದು ಅರ್ಥ ಇದೆ. ಏನು ಗೊತ್ತಾ, ನಾವು ಪ್ರತಿಯೊಂದು ಹಂತದಲ್ಲೂ ಹೆಣ್ಣನ್ನ ಹೀಯಾಳಿಸ್ತಕ್ಕಂತಹ, ಅವರನ್ನ ನಿಕೃಷ್ಟವಾಗಿ ಕಾಣ್ತಕ್ಕಂತಹ, ಕೀಳು ಭಾವನೆಯಿಂದ ನೋಡ್ತಕ್ಕಂಥ ಸಮಾಜದಲ್ಲಿ ಅವರು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಅವರು ಕಾರಣೀಭೂತರು. ಅದಕ್ಕೆ ಉದಾಹರಣೆಗೆ ಹೇಳ್ಬೋದು, ಮಗುವೊಂದು ಕಲಿತರೆ ತಾಯಿಯೊಂದು ಕಲಿತರೆ, ತಾಯಿಯೊಂದು ಕಲಿತರೆ ಮಗುವೊಂದು ಕಲಿತಂತೆ. ತಾಯಿಯೇ ಮೊದಲ ಗುರು. ಏನಪ್ಪಾ ಅಂತಂದ್ರೆ ಮಕ್ಕಳು ನಿಜಕ್ಕೂ ತಮ್ಮ ಅಮ್ಮ ಹೇಳ್ತಕ್ಕಂಥ ಮಾತನ್ನ ಅಷ್ಟು ಉತ್ತಮವಾಗಿ ಕೇಳ್ತವೆ. ನಮ್ಮ ಕನ್ನಡ ಭಾಷೆಯ ವರ್ಣಮಾಲೆಯ ಮೊದಲ ಅಕ್ಷರವೇ ಆ ಅಂದ್ರೆ ಅಮ್ಮ. ಅದು ಕಲಿತಕ್ಕಂಥ ಮೊದಲ ಪದವೇ ಅಮ್ಮ. ಆಮೇಲೆ ಇನ್ನೇನು ಕಲಿತದೋ ಬಿಡ್ತದೋ ಅದು ನಮ್ಗೆ ಗೊತ್ತಿಲ್ಲ. ಆ ಒಂದು ವರ್ಣಮಾಲೆ ಅಕ್ಷರಗಳನ್ನು ನಾವು ಹೇಳೋದ್ರ ಜೊತೆಗೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯುವಾಗ
ಅಲ್ವಾ? ಅಮ್ಮ ಅಂತ ಕರೆದಾಗ ಎಷ್ಟೇ ನೋವಿದ್ರು ಮರೆತೋಗ್ತದೆ. ಆದ್ರಿಂದ ಈ ಒಂದು ನಮ್ಮ ಈ ಮಕ್ಕಳುಗಳು ಇವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಮುಂದೆ ಬರಬೇಕು ಅಂತಕ್ಕಂಥ ದೈವೋದ್ದೇಶವನ್ನ ಇಟ್ಕೊಂಡು ಸರ್ಕಾರದ ಜೊತೆಗೆ ನಾನು ಕೂಡ ನಿಮಗೆ ಆ ಒಂದು ಅಂಶವನ್ನು ತಿಳಿಸ್ತಾ ನೀವೆಲ್ಲರೂ ಉತ್ತಮವಾದ ಜೀವನವನ್ನು ಕಟ್ಕೋಬೇಕು, ಒಳ್ಳೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಬೇಕು, ಉತ್ತಮವಾದಂಥ ಬದುಕನ್ನು ಸಾಧಿಸಬೇಕು. ನೀವು ಮನೆಗೆ ಹೋಮ್ ಮಿನಿಸ್ಟರ್ ಇದ್ದಾಗೆ. ಆದ್ರಿಂದ ನೀವು ಕಲ್ತ್ಕೊಬಿಟ್ರೆ ನಿಮ್ಮ ಮಕ್ಕಳುಗಳೆಲ್ಲ ಕಲ್ತ್ಕೋತಾರೆ. ಹಾಗಾಗಿ ನಿಮಗೆ ಕಲಿತು ಬಿಟ್ರೆ ಏನು ತೊಂದರೆ ಆಗಲ್ಲ. ಮಗು ಬಂದು ಅಮ್ಮ ನಾನು ಕಾನ್ವೆಂಟಿಂದ ಬಂದೆ, ನಂದೆಲ್ಲ ಹೋಮ್ವರ್ಕ್ ಮಾಡಿಲ್ಲ ಅಂದಾಗ ಹೋಮ್ವರ್ಕ್ ಮಾಡಿಸೋರು ನೀವೇ ಆಗಿರ್ತೀರ. ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ನಾರಿಯರಾಗ್ತೀರಿ. ಹಾಗಾಗಿ ನಿಮಗೆ ಪ್ರತಿಯೊಂದು ಹಂತಗಳು ಗೊತ್ತಾಗಲಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಈ ದಿನದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ವಿದ್ಯಾರ್ಥಿಗಳಿಗೂ ನಾನು ಕೊಡ್ತೀನಿ. ವಿದ್ಯಾರ್ಥಿನಿಯರು ಕೊಟ್ಟಿದ್ದಾರೆ, ನನಗಿಲ್ಲ ಅಂತ ಇದ್ದೀರಿ. ನಿಮಗೆ ಆ ರೀತಿ ಭಾವನೆ ಬೇಡ. ನಾನು ಮಕ್ಕಳ ದಿನಾಚರಣೆ ದಿನಕ್ಕೆ ನಿಮಗೂ ಕೂಡ ಟಿ ಶರ್ಟ್ ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹಾಗೆ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂತಹ 7ನೇ ತರಗತಿಯ ಹೆಣ್ಣು ಮಕ್ಕಳಿಗೂ ಕೂಡ ನಾನು ಬಟ್ಟೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವ್ರಿಗೂ ಕೊಡ್ತೇನೆ. ಮುಂದಿನ ಹಂತದಲ್ಲಿ ಅಲ್ಲಿರ್ತಕ್ಕಂಥ 7ನೇ ತರಗತಿಯ ಗಂಡು ಮಕ್ಕಳಿಗೂ ಕೂಡ ನಿಮ್ಗಳ ಜೊತೆ ಟಿ ಶರ್ಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನನಗೆ ನಿಜಕ್ಕೂ ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರ ಮಾತಾಡೋದೇನಪ್ಪ ಅಂದರೆ, ನಾನು ಬೇರೆ ಬೇರೆ ಶಾಲೆಗಳಲ್ಲೆಲ್ಲ ಕೆಲಸ ಮಾಡಿ ಬಂದಿದ್ದೀನಿ. ನಾನು ಪ್ರಾರಂಭದಲ್ಲಿ ಕೊಡಗಲ್ಲಿದ್ದೆ, ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ. ಹಾಗೆ ತಲಕಾಡಿನಲ್ಲಿ ಸತತವಾಗಿ 7 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ. ಹಾಗೆ ಎಮ್ಗೆ ಶಾಲೆಯಲ್ಲಿ 11 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಹಾಗೆ ಹೂಗೂರು ಇಲ್ಲಿ ಕೂಡ ನಾನು 11 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಇಲ್ಲಿ ಬಂದು ನಾನು ಇನ್ನು ಕೆಲವೇ ತಿಂಗಳುಗಳಲ್ಲಿ 4 ವರ್ಷವನ್ನು ಪೂರೈಸಲಿದ್ದೇನೆ. ನಿಜಕ್ಕೂ ನಾನು ಅಲ್ಲೆಲ್ಲ ಸೇವೆಯನ್ನು ಸಲ್ಲಿಸಿದಂಥ ಒಂದು ದಿನಗಳಿಗಿಂತ ಈ ಒಂದು ಶಾಲೆ ನನಗೆ ತುಂಬ ಹಿಡಿಸಿದೆ. ನನಗೆ ಈ ಒಂದು ಸ್ಕೂಲ್ ಅಂದರೆ ಅಭಿಮಾನ ಅಕ್ಕರೆ. ಹಾಗಾಗಿ ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ ಇರಲಿಕ್ಕೆ ಖುಷಿ ಆಗ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ, ಇರ್ತಕ್ಕಂತಹ ಅಲ್ಲಿದ್ದಂಥ ಮುಖ್ಯ ಶಿಕ್ಷಕರುಗಳು ಸ್ವಲ್ಪ ಏರುಪೇರು ಮಾತಾಡ್ತಕ್ಕಂಥದ್ದು ಇದ್ದೇ ಇರ್ತದೆ. ನಾನು ಹಿರಿಯ, ನಾನು ಹಾಗೆ ಹೀಗೆ ಅಂತಕ್ಕಂಥ ಘನತೆ ಗೌರವ ಎಲ್ಲವನ್ನ ಕಾಪಾಡ್ತಾರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ನಾನು ದೇವ್ರು ನೋಡಿದ್ರೆ ಏನೋ ಗೊತ್ತಿಲ್ಲ ನನಗಂತೂ. ನಮ್ಮ ಪಾಲ್ ದೇವರು ಅಂದರೆ ತಪ್ಪಾಗಬೇಕಿಲ್ಲ. ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ. ಯಾಕೆಂತಂದ್ರೆ ನೀವು ಕೇಳಿದಾಗ ಯಾವತ್ತೂ ಹೋಗಬೇಡಿ, ಮಾಡಬೇಡಿ ಅಂತ ಏನು ಚಕಾರ ಹೇಳಿಲ್ಲ. ನಿಮಗೆ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ಸಕಾಲಕ್ಕೆ ತಲುಪಿಸಿ ನಿಜಕ್ಕೂ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥವರ ನಾನು ಕೈ ಕೆಳಗೆ ನಾನು ಕೆಲಸ ಮಾಡ್ತಕ್ಕಂಥದ್ದು ನಿಜಕ್ಕೂ ನನ್ನ ಭಾಗ್ಯವೇ ಕೂಡ ಅಂತ ಭಾವಿಸ್ತೇನೆ. ಹಾಗೆ ರಾಮಚಂದ್ರ ನಾಯ್ಕರ್ ಅವರು ಕೂಡ ಉತ್ತಮವಾದ ಒಂದು ತಾಳ್ಮೆ, ಸಂಯಮ ಸ್ವಭಾವದವರು. ಏನೇ ಆಗಲಿ ಆಯಿತು ಸರ್. ಗೌತಮಿ, ಮಹಾಲಕ್ಷ್ಮಿ, ಪ್ರೀತು, ರಚನಾ, ರಾಜೇಶ್ವರಿ, ಈ ಒಂದು ರಾಮಚಂದ್ರ ಹಾಕ್ಬಿಡಿ ಸರ್, ಬಾಗ್ಲ ಹಾಕ್ಬಿಡಿ ಸರ್, ಬಾಗ್ಲ ಹಾಕ್ಬಿಡಿ. ಹಾಂ, ಕೊಡಿ ಸರ್, ಕೊಡಿ ಸರ್. ಬರೀ ಪಾಪ ಕೊಡಿ ಈ ಸತಿ ಹೋಗೋ ಬಾ ಜೇನೆ. ಬನ್ನಿ ಸರ್ ನೀವು. ಚೈತ್ರ,